ಇವತ್ತು ನಾವಿದ್ದೀವಿ ಕುವೆಂಪು ವಿಶ್ವವಿದ್ಯಾಲಯ ಆವರಣದಲ್ಲಿರೋ ಕೋನನ್ ಕುಂಟೆ ಮುಂದೆ. ನಮ್ಮೊಂದಿಗೆ ಇವತ್ತು ಸ್ವಲ್ಪ ಸ್ಪರ್ಧಾರ್ಥಿಗಳಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ. ನೀವು ಯಾವ ಕಾಲೇಜಿಂದ ಬಂದಿರೋದು? ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು ಬಾಪೂಜಿ ನಗರ ಶಿವಮೊಗ್ಗದಿಂದ ಬಂದಿದ್ದೀವಿ. ಹೇಗೆ ಅನ್ನಿಸ್ತಿದೆ ಸರ್ ಕುವೆಂಪು ವಿಶ್ವವಿದ್ಯಾಲಯ ಸಹ್ಯಾದ್ರಿ ಉತ್ಸವದ 2ನೇ ದಿನ ಹೇಗೆ ಅನ್ನಿಸ್ತಿದೆ? ತುಂಬ ಬೆಟರ್, ಎಲ್ಲ ಚೆನ್ನಾಗಿದೆ, ಕಾಂಪಿಟೇಷನ್ ಎಲ್ಲ ಚೆನ್ನಾಗೇ ಇದೆ, ಎಲ್ಲ ಕಾಲೇಜರು ಓವರಾಲ್ ಚೆನ್ನಾಗೇ ಕೊಡ್ತಿದ್ದಾರೆ, ಚೆನ್ನಾಗಿದೆ ಒಟ್ಟು ಓವರಾಲ್. ಇವತ್ತು ನೀವು ಯಾವ್ಯಾವ ಕಾಂಪಿಟೇಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ? ಆ್ಯಕ್ಚುಲಿ ಇವತ್ತು ಮೈಮ್ ಆಯಿತು, ಮೈಮಲ್ಲೂ ಚೆನ್ನಾಗಿ ಬಂತು. ಈಗ ನೆಕ್ಸ್ಟ್ ಫ್ಲೋಕ್ ಡ್ಯಾನ್ಸ್ ಇದೆ, ನೀನೇನೋ ಒಂದು ಸ್ವಲ್ಪ ಸ್ಕಿಟ್ಟು ಅದು ಎಲ್ಲ ಮಾಡಿದರು, ಚೆನ್ನಾಗಿತ್ತು, ಓವರಾಲ್ ಎಲ್ಲ ಚೆನ್ನಾಗಿತ್ತು. ಕಾಂಪಿಟೇಷನ್ ಎಲ್ಲ ಹೇಗೆ ಟಫ್ ಅನ್ನಿಸ್ತಿದೆಯಾ ಅಥವಾ ನೀವೇ ಚೆನ್ನಾಗಿ ಮಾಡಿ ನೀವೇ ಪ್ರೈಸ್ ಎಲ್ಲ ಗೆದ್ಕೊಂಡು ಹೋಗ್ತಿದ್ದೀರಾ ಥರ ಕಾನ್ಫಿಡೆನ್ಸ್ ಇದೆಯಾ? ಕಾಂಪಿಟೇಷನ್ ಟಫ್ ಇದೆ, ಬಟ್ ನಮಗೆ ಒಂದು ಕಾನ್ಫಿಡೆನ್ಸ್ ಇದೆ, ನಾವು ಗೆದ್ದೇ ಗೆಲ್ತೀವಿ ಅಂತ. ಮತ್ತು ಇಲ್ಲಿಂದ ವ್ಯವಸ್ಥೆ ಎಲ್ಲ ಹೇಗೆ ಅನ್ನಿಸ್ತಿದೆ? ಆವರಣ ಹೇಗೆ ಅನ್ನಿಸ್ತಿದೆ? ವ್ಯವಸ್ಥೆ ಓವರಾಲ್ ಎಲ್ಲ ಚೆನ್ನಾಗೇ ಇದೆ. ನೈಟ್ ಟೈಮ್ ಒಳ್ಳೆ ಸೇಫ್ಟಿ ಇದೆ, ಹುಡುಗಿರಿಗೆಲ್ಲ ಸೇಫ್ಟಿನೇ ಇದೆ, ಚೆನ್ನಾಗಿದೆ ವೆದರು ಎಲ್ಲ. ಇನ್ನೂ ಸ್ವಲ್ಪ ದಿನ ಇಲ್ಲೇ ಜಾಸ್ತಿ ದಿನ, ಇನ್ನೂ ಸ್ವಲ್ಪ ಫಂಕ್ಷನ್ ಜಾಸ್ತಿ ದಿನ ನಡಿಬೇಕಿತ್ತು ಅನ್ನಿಸ್ತಿದೆ. ಇಲ್ಲಿ ಹೇಗೆ ಅನ್ನಿಸ್ತಿದೆ ಸಹ್ಯಾದ್ರಿ ಉತ್ಸವ, ಯೂನಿವರ್ಸಿಟಿ ಎಲ್ಲ ಹೇಗೆ ಅನ್ನಿಸ್ತಿದೆ? ಚೆನ್ನಾಗಿದೆ, ಎಂಜಾಯ್ ಮಾಡ್ತಾ ಇದ್ದೀವಿ. ಇವಾಗ ನಮ್ಮದು ಕಾಂಪಿಟೇಷನ್ ಇದೆ, ಅದಕ್ಕೆ ಹೋಗಬೇಕು. ಯಾವ್ಯಾವ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ? ನಮ್ಮದು ವೆಸ್ಟರ್ನ್ ಸಾಂಗ್ ಗ್ರೂಪ್ ಸಾಂಗ್ ಇದೆ, ಫೋಕ್ ಡ್ಯಾನ್ಸ್ ಇದೆ. ಎಲ್ಲದಕ್ಕೂ ಚೆನ್ನಾಗೇ ಪ್ರಿಪೇರ್ ಆಗಿ ಬಂದಿದ್ದೀರಾ ಅಂತ ಕಾಣಿಸ್ತಿದೆ. ಕಾಂಪಿಟೇಷನ್ ಎಲ್ಲ ಹೇಗಿದೆ? ನೀವೇ ವಿನ್ ಆಗ್ತೀರಾ ಅಂತ ಅನ್ನಿಸ್ತಿದ್ಯಾ? ಹೇಗೆ ಹೋಪ್ಸ್ ಇದೆ, ನೋಡಬೇಕು, ಜಡ್ಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಕಾಲೇಜಿಂದ ನೀವು? ನಾವು GSTC ಸೊರಬದಿಂದ. ಮತ್ತು ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಿರೋದನ್ನು ನೋಡಿದ್ವಿ. ಈಗ ಕಾಂಪಿಟೇಷನಿಗೆ ಹೋಗಬೇಕು, ಈಗ ಇದೆಯಾ ನಿಮ್ಮದು ನೆಕ್ಸ್ಟು? ಹೌದು ಮ್ಯಾಮ್, ಈಗ ನೆಕ್ಸ್ಟ್ ನಮ್ಮದು ಜನಪದ ನೃತ್ಯ, ಅದು ಜನಪದ ಗೀತೆ ಹಾಡ್ತಾ ಇದ್ದೀವಿ. ನೆಕ್ಸ್ಟ್ ಅದಕ್ಕೆ ಈಗೆಲ್ಲ ಕೂತ್ಕೊಂಡು ಅದೇ ಪ್ರಿಪೇರ್ ಮಾಡ್ಕೋತಾ ಇದ್ವಿ. ಎಷ್ಟು ದಿವಸದಿಂದ ಪ್ರಾಕ್ಟೀಸ್ ಮಾಡ್ಕೋತಿದ್ದೀರಾ ನೀವು ಸಹ್ಯಾದ್ರಿ ಉತ್ಸವಕ್ಕೆ ಅಂತ? ಈಗ ಆಲ್ಮೋಸ್ಟ್ 1 ವೀಕ್, 15 ಡೇಸ್ ಆಯಿತು ಮ್ಯಾಮ್. ಮತ್ತು ನೀವು ಲಾಸ್ಟ್ ಇಯರ್ ಕೂಡ ಅಟೆಂಡ್ ಮಾಡಿದ್ರೆ ಅಥವಾ ಇದೇ ಫಸ್ಟ್ ಟೈಮಾ? ಲಾಸ್ಟ್ ಟೈಮ್ ನಾನು ಸೋಲೋ ಲಘು ಸಂಗೀತಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದೆ, ಅಲ್ಲಿ ನನ್ನ 3rd ಪ್ರೈಸ್ ಆಗಿತ್ತು. ಈ ಸತಿ ಗ್ರೂಪ್, ಹೋದ ದಿನ ಗ್ರೂಪ್ ಅಟೆಂಡ್ ಮಾಡಿದ್ದೆ, ಅದಕ್ಕೆ ಗ್ರೂಪ್ ಆಗಿರಲಿಲ್ಲ. ಈ ಸತಿ ಗ್ರೂಪ್ ತುಂಬ ಎಫೆಕ್ಟಿವ್ ಆಗಿ ಬರಲಿ, ಚೆನ್ನಾಗಿ ಬರಲಿ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತಾ ಚೆನ್ನಾಗಿ ರೀಚ್ ಮಾಡ್ತೀನಿ. ಮತ್ತು ಹೇಗೆ ಅನ್ನಿಸ್ತಿದೆ ಸಹ್ಯಾದ್ರಿ ಉತ್ಸವ? ಕಾಂಪಿಟೇಷನ್ ಎಲ್ಲ ಹೇಗಿದೆ ಅಂತ ಅನ್ನಿಸ್ತಿದೆ? ತುಂಬ ಚೆನ್ನಾಗಿದೆ ಮ್ಯಾಮ್, ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ನಮಗೆ. ಅಂದರೆ ಈ ಒಂದು ಕಾಲೇಜ್ ಲೆವೆಲಲ್ಲಿ ನಮಗೆ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿ ತುಂಬ ಖುಷಿ ಇದೆ. ಆಮೇಲೆ ಈ ಒಂದು ಅಂದರೆ ಚೆನ್ನಾಗಿ ಒಳ್ಳೆ ಖುಷಿ ಅನ್ನಿಸ್ತಾ ಇದೆ, ಒಂದು ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಮ್ಯಾಮ್. ಮತ್ತು ಎಲ್ಲ ಕಾಂಪಿಟೇಟರ್ಸಿಗೆ ಅಂತ ಏನಾದರೂ ಮೆಸೇಜ್ ಕೊಡಬೇಕು ಅಂತ ಅಂದರೆ ನೀವು ಏನು ಮೆಸೇಜ್ ಕೊಡಬೇಕು ಅಂತ? ಎಲ್ಲ ಪ್ರತಿಯೊಂದು ಕಾಲೇಜಲ್ಲೂ ಹೇಳೋದೇನೆಂದರೆ, ಒಂದು ಯಾರೇ ಒಬ್ಬರು ಏನೇ ಒಂದು ಅವರಲ್ಲಿರೋ ಕಲೆನ ಹೊರಗೆ ಹಾಕಿ ಒಂದು ಒಳ್ಳೊಳ್ಳೆ ಟೀಮ್ ಸಿಗುತ್ತೆ. ಒಂದೊಳ್ಳೆ ಟೀಮ್ ಆದರೆ ಒಂದೊಳ್ಳೆ ಕಾಂಪಿಟೇಷನ್ಸ್ ಕೊಡ್ಬೋದು. ಯಾರು ಅಂದರೆ ಕಲ್ಚರಲ್ ಅಂದರೆ ಒಂದು ಸಾಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಅವ್ರ ಕಲೆನ ಹೊರಗೆ ತೊಗೊಂಡು ಮುಂದೆ ಬಂದು ಸ್ಟೇಜ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ನೋಡಿದ್ವಿ, ಇವ್ರು ಇಷ್ಟು ಬಿಸಿಲಲ್ಲೂ ಕೂಡ ಅವ್ರದ್ದು ಒಂದು ಪ್ರೈಸ್ನ ತೊಗೋಬೇಕು ಅಂತ ಅಷ್ಟು ಫೋಕಸ್ಡಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಹಾಗೆ ಅವ್ರ ಡೆಡಿಕೇಶನ್ನಿಂದ ಅವ್ರ ಪ್ರೈಸ್ ಕೂಡ ಗೆಲ್ಬಹುದು ಅಂತ ಅನ್ನಿಸ್ತಿದೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಹ್ಯಾದ್ರಿ TV ವಿತ್ ಕ್ಯಾಮ್ರಾ ಪರ್ಸನ್ ಸ್ನೇಹ. ದಿಸ್ ಇಸ್ ಸೆಂಚನಾ.